ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ನಾವು ಹಿಂದಿನ ತರಗತಿಯಲ್ಲಿ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ನ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈಗ ಒಂದೊಂದೇ ಪಾರ್ಟ್ಸ್ ಆಫ್ ಸ್ಪೀಚ್ನ ಬಗ್ಗೆ ತಿಳ್ಕೊತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್ನು ನೌನ್ಸ್ ಅಂತ ಬರುತ್ತೆ. ಸೊ ಇನ್ ದಿ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾಡ್ ಲರ್ನ್ಡ್ ಅಬೌಟ್ ನೌನ್ಸ್. ಸೊ ನೌನ್ ಅಂದರೆ ನೇಮ್ಸ್ ಗಿವನ್ ಟು ಪೀಪಲ್, ಪ್ಲೇಸಸ್, ಐಡಿಯಾಸ್ ಆರ್ ಥಿಂಗ್ಸ್ ಇವೆಲ್ಲದನ್ನು. ಸೊ ನಾಮಪದ ಅಂದರೆ ಒಬ್ಬ ವ್ಯಕ್ತಿಯ ಹೆಸರು, ಸ್ಥಳದ ಹೆಸರು, ಯೋಚನೆ ಮಾಡೋದಕ್ಕೆ, ಮತ್ತು ಥಿಂಗ್ಸ್ ವಸ್ತುಗಳಿಗೆ ಕೊಡುವಂಥ ಹೆಸರಿಗೆ ಏನಂತ ಕರಿತೀವಿ? ನೌನ್ಸ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಸೊ ನೌನ್ಸಲ್ಲಿ 4 ಥರ ಬರುತ್ತೆ: ಕಾಮನ್ ನೌನ್, ಪ್ರಾಪರ್ ನೌನ್, ಅಬ್ಸ್ಟ್ರ್ಯಾಕ್ಟ್ ನೌನ್, ಕಲೆಕ್ಟಿವ್ ನೌನ್. ಸೊ ಇಷ್ಟನ್ನು ಒಂದೊಂದೇ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೋಡಿ, ಕಾಮನ್ ನೌನ್ ಅಂದರೆ ಏನು ಅಂತ ನೋಡುವ. ಸೊ ಕಾಮನ್ ನೌನ್ is a noun or names which given commonly to people, places, things or ideas of the same kind. ಇದೊಂಥರ ನೌನಿನ ಡೆಫಿನೇಷನ್ ಥರನೇ ಬರುತ್ತೆ. ಏನು ಇದು? ಒಂದು ವ್ಯಕ್ತಿಯ ಹೆಸರು, ಸ್ಥಳದ ಹೆಸರು, ವಸ್ತುವಿನ ಹೆಸರು ಅಥವಾ ಐಡಿಯಾದ ಮೇಲೆ ಇರೋದಕ್ಕೆ ನಾವು ಕಾಮನ್ ಆಗಿ ನೌನ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಅ ನೇಮ್ ಶೇರ್ಡ್ ಬೈ ಆಲ್ ದಿ ಮೆಂಬರ್ಸ್ ಆಫ್ ಅ ಗಿವನ್ ಕೆಟಗಿರಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಸೊ ಏನಿದೆ ಎಕ್ಸಾಂಪಲು? ದಿ ಸೋಲ್ಜರ್ ಬಿಡ್ ಗುಡ್ ಬೈ ಟು ಹಿಸ್ ವೈಫ್. ನೋಡಿ, ಇಲ್ಲಿ ವೈಫ್ ಅನ್ನೋದು ಕಾಮನ್ ನೌನು, ಸೋಲ್ಜರ್ ಅನ್ನೋದು ಕಾಮನ್ ನೌನು. ನಂತರ ದ ಲಿಟಲ್ ಹೌಸ್ ಹ್ಯಾಡ್ ಅ ಟೈನಿ ವಿಂಡೋ. ವಿಂಡೋ ಅನ್ನೋದು ಕಾಮನ್ ನೌನು, ಹೌಸ್ ಅನ್ನೋದು ಕಾಮನ್ ನೌನು. ನೆಕ್ಸ್ಟ್, ಇನ್ ದ ಅಬೋವ್ ಎಕ್ಸಾಂಪಲ್ಸ್ ದಿ ಅಂಡರ್ಲೈನ್ಡ್ ವರ್ಡ್ಸ್ ಸೋಲ್ಜರ್, ವೈಫ್, ಹೌಸ್ ಆ್ಯಂಡ್ ವಿಂಡೋಸ್ ಆರ್ ನಾಟ್ ಸ್ಪೆಷಲ್ ನೇಮ್ಸ್, ದೇ ಆರ್ ಕಾಮನ್ ನೇಮ್ಸ್. ಸೊ ಗಿವನ್ ಟು ಆಲ್ ದಿ ಮೆಂಬರ್ಸ್ ಆಫ್ ದಿ ಕೆಟಗಿರಿ. ಈ ಥರ ಹೆಸರುಗಳು ಬಂದರೆ ಇವುಗಳನ್ನು ಕಾಮನ್ ನೌನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದರೆ ಹೆಸರನ್ನು ಹಿಡಿದುಬಿಟ್ಟು ಕರೆಯೋದು. ಹೆಸರನ್ನು ಹಿಡಿದು ಕರೆಯೋದಕ್ಕೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಪ್ರಾಪರ್ ನೌನ್ ಅಂದರೆ ನೋಡಿ. ಸೊ ಪ್ರಾಪರ್ ನೌನ್ ಅಂದರೆ ಆರ್ ಸ್ಪೆಸಿಫಿಕ್ ನೇಮ್ಸ್ ಗಿವನ್ ಟು ಪೀಪಲ್, ಪ್ಲೇಸಸ್ ಆರ್ ಥಿಂಗ್ಸ್. ದೇ ಬಿಗಿನ್ ವಿತ್ ಕ್ಯಾಪಿಟಲ್ ಆರ್ ಅಪ್ಪರ್ ಲೆಟರ್ಸ್. ನೋಡಿ, ಮಿಸ್ಟರ್ ರಾಯ್ ಈಸ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ACMA ಟೆಕ್ನಾಲಜೀಸ್. ಸೊ ಹೆಸರನ್ನು. ಪ್ಯಾರಿಸ್ ಈಸ್ ಒನ್ ಆಫ್ ದಿ ಗ್ರೇಟ್ ಸೆಂಟರ್ಸ್ ಆಫ್ ದಿ ಕಲ್ಚರ್. ಹೆಸರನ್ನು ಒತ್ತಿ ಹೇಳೋದು. ಸೊ ಪ್ರಾಪರಾಗಿ ಆ ಹೆಸರನ್ನು ಹಿಡಿದುಬಿಟ್ಟೇ ಕರೆಯೋದಕ್ಕೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಪ್ರಾಪರ್ ನೌನ್ಸ್ ಯಾವಾಗಲೂ ಸೆಂಟೆನ್ಸಿನ ಮೊದಲಿಗೆ ಹೆಸರೇನಾರು ಇತ್ತು ಅಂದರೆ ಕ್ಯಾಪಿಟಲ್ ಲೆಟ್ರ್ ಅಥವಾ ಅಪ್ಪರ್ ಕೇಸ್ ಲೆಟ್ರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟು ಬರುವಂಥದ್ದು ನೋಡಿ, ಎಕ್ಸಾಂಪಲ್ಸಲ್ಲಿ ರಾಯ್, ACMA ಟೆಕ್ನಾಲಜೀಸ್ ಮತ್ತು ಪ್ಯಾರಿಸ್ ಅನ್ನೋದು ಸ್ಪೆಸಿಫಿಕ್ ಹೆಸರನ್ನು ಹಿಡಿದುಬಿಟ್ಟು ಕರಿತಾ ಇದ್ದೀವಿ. ಅದಕ್ಕೆ ನಾವು ಏನಂತ ಕರಿತೀವಿ? ಪ್ರಾಪರ್ ನೌನ್ ಅಂತ ಕರಿತೀವಿ. ಸಮ್ಟೈಮ್ಸ್ ಪ್ರಾಪರ್ ನೌನ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಕಾಮನ್ ನೌನ್ಸ್. ಕೆಲವೊಂದು ಸರಿ ಪ್ರಾಪರ್ ನೌನು ಕೂಡ ನಾವು ಕಾಮನ್ ನೌನ್ಸ್ ಆಗಿ ಯೂಸ್ ಮಾಡ್ತೀವಿ. ದೆರ್ ಆರ್ 2 ಮೇರೀಸ್ ಇನ್ ಮೈ ಕ್ಲಾಸ್. ನೋಡಿ, ಕಾಮನ್ ನೌನ್. 2 ಮೇರೀಸ್ ಇರೋ ನಮ್ಮ ಕ್ಲಾಸಲ್ಲಿ, ಹಾಗಾಗಿ ಅವರಿಬ್ಬರನ್ನ ಕಾಮನ್ ಆಗಿ ಕರೆಯೋದು. ಇನ್ ಅಯೋಧ್ಯ ಎಮರ್ಜಸ್ ಆನ್ ದಿ ಬ್ಯಾಂಕ್ಸ್ ಆಫ್ ಸರಾಯು. ನೋಡಿ, ಸರಾಯು ಇಸ್ ಅ ರಿವರ್, ಅಯೋಧ್ಯ ಈಸ್ ಆಲ್ಸೋ ಏನು ಹೆಸರು? ಪ್ಲೇಸ್ನ ಹೆಸರು. ಹಾಗೆ ಕಾಮನ್ ಆಗಿ ಕರಿತೀವಿ ಅಯೋಧ್ಯ. ಅದೊಂದು ಸರಿ ಕಾಮನ್ ನೌನ್ ಆಗಿ ಯೂಸ್ ಆಗುತ್ತೆ, ಪ್ರಾಪರ್ ನೌನ್ ಆಗಿ ಯೂಸ್ ಆಗುತ್ತೆ. ಸೊ ಇನ್ ದಿ ಫಸ್ಟ್ ಕೇಸ್ ಪ್ಲೂರಲ್ ಫಾರ್ಮ್ ಆಫ್ ಮೇರಿ ಈಸ್ ಯೂಸ್ ಟು ಸಿಗ್ನಿಫೈ ದಿ ಕೆಟಗರಿ ಆಫ್ ಗರ್ಲ್ಸ್ ಹೂ ಆರ್ ನೇಮ್ಡ್ ಮೇರಿ. ಸೊ ಇಲ್ಲಿ 2 ಮೇರೀಸ್ ಇರೋದ್ರಿಂದ, ಮೇರಿಗಳಿರೋದ್ರಿಂದ ಅದನ್ನು ಪ್ಲೂರಲ್ ಫಾರ್ಮಲ್ಲಿ ಯೂಸ್ ಮಾಡಿದ್ದಾರೆ. ಇನ್ ದಿ ಸೆಕೆಂಡ್ ಕೇಸ್ ಯೂಸಿಂಗ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂದರೆ ಎ ಮತ್ತು ಆ್ಯನ್ ವಿತ್ ದಿ ಪ್ರಾಪರ್ ನೌನ್ ಅಯೋಧ್ಯ ಆ್ಯಂಡ್ ಸರಾಯು ಸಿಗ್ನಿಫೈಸ್ ದಿ ಒನ್ ಆಫ್ ಮೆನಿ. ಇದು ಪ್ರಾಪರ್ ನೌನ್ ಬಗ್ಗೆ. ನೆಕ್ಸ್ಟು ಅಬ್ಸ್ಟ್ರ್ಯಾಕ್ಟ್ ನೌನ್ ಬಗ್ಗೆ ನೋಡಿ. ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂದರೆ ಯಾವ ಥರ ಇರುತ್ತೆ ನೋಡಿ. ಅಬ್ಸ್ಟ್ರ್ಯಾಕ್ಟ್ ನೌನ್ ಇಸ್ ಅ ನೇಮ್ ಗಿವನ್ ಟು ಕ್ವಾಲಿಟೀಸ್, ಫೀಲಿಂಗ್ಸ್, ಬಿಲೀಫ್ಸ್, ಏರಿಯಾಸ್ ಆಫ್ ಸ್ಟಡಿ ಆ್ಯಂಡ್ ಏನೋ ಒಂದು ಸರ್ಟೆನ್ ಪೀರಿಯಡಿಗೆ. ಸೊ ಚೈಲ್ಡ್ಹುಡ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಟೈಮ್ ಇನ್ ಅ ಪರ್ಸನ್ಸ್ ಲೈಫ್. ಸೊ ಎಲ್ರಿಗೂ ಬಾಲ್ಯ ಬರುತ್ತೆ. ಸೊ ಚೈಲ್ಡ್ಹುಡ್ ಈಸ್ ಅ ಅಬ್ಸ್ಟ್ರ್ಯಾಕ್ಟ್ ನೌನ್ ಹಿಯರ್. ಚೈಲ್ಡ್ಹುಡ್ ಈಸ್ ಅ ಅಬ್ಸ್ಟ್ರ್ಯಾಕ್ಟ್ ನೌನ್. ಚೈಲ್ಡ್ಹುಡ್ ಈಸ್ ಅ ಅಬ್ಸ್ಟ್ರ್ಯಾಕ್ಟ್ ನೌನ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಟೈಮ್ ಇನ್ ಅ ಪರ್ಸನ್ಸ್ ಲೈಫ್. ಪ್ರತಿಯೊಬ್ಬರು ವ್ಯಕ್ತಿಯ ಜೀವನದಲ್ಲಿ ಚೈಲ್ಡ್ಹುಡ್, ಬಾಲ್ಯ ಅನ್ನೋದು ವೆರಿ ಇಂಪಾರ್ಟೆಂಟು. ಫಿಲಾಸಫಿ ಈಸ್ ಅ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಫಿಲಾಸಫಿ, ತರ್ಕಶಾಸ್ತ್ರ ಅನ್ನೋದು ಒಂದು ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ವಿ. ಅಬ್ಸ್ಟ್ರ್ಯಾಕ್ಟ್ ನೌನ್.
ಸೇರಿಸ್ಬಿಟ್ಟು ಹೇಳೋದು. ಚೈಲ್ಡ್ಹುಡ್ಡಲ್ಲಿ ಒಂದೊಂದೇ ದಿನ ನಾವು ನೆನ್ಪಿಟ್ಕೊಳಕ್ಕಾಗಲ್ಲ. ಸೊ ಚೈಲ್ಡ್ಹುಡ್ ಅಂದರೆ ಬಾಲ್ಯ ಅಂತ ಹೇಳೋದು. ಸೊ ಈ ಎಕ್ಸಾಂಪಲ್ಸಲ್ಲಿ ಚೈಲ್ಡ್ಹುಡ್ಡು, ಲೈಫ್, ಜೀವನ, ಫಿಲಾಸಫಿ ಒಟ್ಟಿಗೆ ಹೇಳೋವಂಥದ್ದು. ಸಬ್ಜೆಕ್ಟಲ್ಲಿ ಬೇರೆ ಬೇರೆ ಟಾಪಿಕ್ಸ್ ಇರುತ್ತೆ, ಒಟ್ಟಿಗೆ ಅದನ್ನು ಸಬ್ಜೆಕ್ಟ್ ಅಂತ ಹೇಳೋವಂಥದ್ದು ಅಬ್ಸ್ಟ್ರಾಕ್ಟ್ ನೌನು. ನೆಕ್ಸ್ಟ್ ಬಂದು ಕಲೆಕ್ಟಿವ್ ನೌನ್ ನೋಡಿ. ಎ ಕಲೆಕ್ಟಿವ್ ನೌನ್ ಈಸ್ ಅ ನೇಮ್ ಗಿವನ್ ಟು ಗ್ರೂಪ್ ಆರ್ ಅ ಕಲೆಕ್ಷನ್. ಸೊ ಗುಂಪಲ್ಲಿರೋದಕ್ಕೆ ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡಿದರೆ ನಿಮಗೆ ಇನ್ನು ಕ್ಲಿಯರಾಗಿ ಐಡಿಯಾ ಸಿಗುತ್ತೆ. ದ ಲಿಟಲ್ ಶೀಪ್ ಸ್ಟ್ರೇಡ್ ಅವೇ ಫ್ರಮ್ ದಿ ಹರ್ಡ್. ಸೊ ಗುಂಪಿಂದ ದೂರ ಉಳಿತಂತೆ. ಸಣ್ಣ ಒಂದು ಕುರಿ ಒಂದು ಗುಂಪಿಂದ ಹೊರಗಡೆ. ಹರ್ಡ್ ಅನ್ನೋದು ಕಲೆಕ್ಟಿವ್ ನೌನ್. ಮಿಸ್ ಗ್ಲಾಮರ್ ವಾಸ್ ಒನ್ ಅಮಾಂಗ್ ದ ಬೇಬಿ ಆಫ್ ಬ್ಯೂಟೀಸ್. ಸೊ ಬ್ಯೂಟೀಸಲ್ಲೇ ಅವರು ಒನ್ ಅಮಾಂಗ್ ದಿ ಆ ಬ್ಯೂಟೀಸಲ್ಲಿ ಮಿಸ್ ಗ್ಲಾಮರ್ ಅನ್ನೋರು ಕೂಡ ಒಬ್ಬರು. ಹೂ ರೂಲ್ಡ್ ಹಾಲಿವುಡ್ ಇನ್ 60s. ಸೊ 1960ಸಲ್ಲಿ ರೂಲ್ ಮಾಡಿದಂಥ ಒಬ್ಬರು ಫೇಮಸ್ ಇವರು. ಹಾಗಾಗಿ ಆ ಬ್ಯೂಟೀಸಲ್ಲಿ ಅವರೊಬ್ಬರು ಅಂತ. ಇನ್ ದಿ ಅಬೋವ್ ಎಕ್ಸಾಂಪಲ್ಸ್ ಅಂಡರ್ಲೈನ್ ವರ್ಡ್ಸ್ ಹರ್ಡ್, ಬೇಬಿ ಆಫ್ ಬ್ಯೂಟೀಸ್ ರೆಪ್ರೆಸೆಂಟ್ ಎ ಗ್ರೂಪ್ ಆರ್ ಎ ಕಲೆಕ್ಷನ್ ಆಫ್ ಥಿಂಗ್ಸ್. ಇದಿಷ್ಟು ನೌನಲ್ಲಿ ಬರುವಂಥ ಟೈಪ್ಸು. ಸೊ ಮುಂದಿನ ತರಗತಿಯಲ್ಲಿ ಉಳಿದ ಭಾಗ. ಸೊ ನೌನಲ್ಲಿ ಮತ್ತೆ ಹಲವಾರು ವಿಚಾರಗಳನ್ನು ನಾವು ತಿಳ್ಕೋಬೇಕು. ಜೆಂಡರ್ ಬರುತ್ತೆ, ಕೌಂಟೇಬಲ್ ನೌನ್ಸು, ಅನ್ಕೌಂಟೇಬಲ್ ನಂಬರ್ಸ್ ಆ ಥರ ಎಲ್ಲ ಬರುತ್ತೆ. ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಡಿಸ್ಕಷನ್. ಥ್ಯಾಂಕ್ ಯು.